ಬಾಕ್ಸ್ದು ವೇಟ್ ಸರ್ ಅದು. ಹಾಂ ಸರ್. ಅಂದರೆ ಒಂದು ಬಾಕ್ಸು 15 kg ಸರ್. ಸರಿ ಸರ್. ಆಮೇಲೆ ನೆಕ್ಸ್ಟ್ ಏನು ಮಾಡ್ತೇವೆ ಸರ್, ನಾವು ರೈತರಿಗೆ ಅದನ್ನು ಲಾಟ್ ಹಾಕಿ ಒನ್ ನಂಬರ್ ಇಷ್ಟು ಬಾಕ್ಸ್ ಅದು, 2 ನಂಬರ್ ಇಷ್ಟು ಬಾಕ್ಸ್ ಅದು, 3 ನಂಬರ್ ಇಷ್ಟು ಬಾಕ್ಸ್ ಅದು ಮಾಡಿ ಅವ್ರಿಗೆ ಬಿಲ್ ಮಾಡಿ ಕೊಡ್ತೇವೆ ಸರ್. ಸರಿ ಸರ್. ಅದು ನೆಕ್ಸ್ಟ್ ಏನಾಗುತ್ತೆ ಸರ್, ಇವತ್ತು ಬಿಜಾಪುರ ಹೋಗುತ್ತಾವೆ ಸರ್, ಸೋಲಾಪುರ ಹೋಗ್ತಾವು, ತಾಸ್ಗಾಂವ್ ಹೋಗ್ತಾವು, ಸಾಂಗ್ಲಿ ಹೋಗ್ತಾವು, ಮಿರಜ್ ಹೋಗ್ತಾವೆ ಸರ್. ಅಲ್ಲಿ ಕೋಲ್ಡ್ ಸ್ಟೋರೇಜ್ ಸರಿ ಸರ್, ಶೀತಲ ಗೃಹಕ್ಕೆ ಹೋಗಿ ಅಲ್ಲಿ ಇಡ್ತಾರೆ ಸರ್. ಆಮೇಲೆ ನೆಕ್ಸ್ಟ್ ರೈತರು ಏನು ಸರ್, ಅಲ್ಲಿ ಓಪನ್ ನಿಲಾವಾಗಲಿ ಆನ್ಲೈನ್ ಮಾರ್ಕೆಟಿಂಗ್ ಆಗಲಿ ಅಲ್ಲಿ ಮಾರಾಟ ಮಾಡೋಕೆ ಚಾಲು ಮಾಡ್ತಾರೆ ಸರ್. ಸರಿ ಸರ್. ಈಗ ನೀವು ಇದೇನು ಫ್ಯಾಕ್ಟ್ರಿ ಹಾಕಿರಿ ನೀವು, ಇದು ಮನುಕ್ಕೆ ಹೊರಗೆ ತೆಗೆದು? ಹ್ಞೂ ಸರ್. ಇದು ಎಷ್ಟು ಕಾಸ್ಟ್ ಬಂದ್ರಿ ಸರ್ ನೀವು ಹಾಕ? ಸರ್ ನಾನು ಹಾಕಾಗವಾಗ ಸುಮಾರು ಒಂದು 85-90 ಲಕ್ಷ ಬಂದಿದೆ ಸರ್. ಅವಾಗ ಎಷ್ಟು ಇವಾಗ 5 ವರ್ಷ? 5 ವರ್ಷ 2019 ಹಾಕಿನಿ ಸರ್. 2019 ಸರ್. ಅವಾಗ ಎಷ್ಟು ಲಕ್ಷ ಬಂತು ಅಂದ್ರೆ ಸರ್? ಅವಾಗ 85-90 ಲಕ್ಷ ಬಂದಿದೆ ಸರ್. 1 ಕೋಟಿ ಲೆಕ್ಕ? ಹಾಂ ಸರ್. ಹ್ಞೂ ಸರ್. ಈಗ ಹಾಕಬೇಕಾದ್ರೆ ಎಷ್ಟು ಬರ್ತದೆ ಸರ್? ಈ ಸದ ತೋಟಗಾರಿಕೆ ಇಲಾಖೆದವರು ಸಬ್ಸಿಡಿ ಕೊಡ್ತಾರೆ ಸರ್. ಇದಕ್ಕೆ ಸಹಾಯಧನ 15 ಲಕ್ಷ ಸಬ್ಸಿಡಿ ಕೊಡ್ತಾರೆ ಸರ್. ಆ ಸಬ್ಸಿಡಿ ನೀವು ತೊಗೋಬೇಕಂದ್ರೆ ಕಂಪಲ್ಸರಿ ಬ್ಯಾಂಕ್ ಲೋನ್ ಮಾಡ್ಬೇಕು ಸರ್. ಸರಿ. ನಾ ಏನು ಮಾಡಿದ್ದೀನಿ ಸರ್, ನಮ್ಮ ಮುಳವಾಡ ಇಲ್ಲೇ DCC ಬ್ಯಾಂಕ್ನಾಗ ಲೋನ್ ಮಾಡಿದೆ ಸರ್. ಒಂದು 25 ಲಕ್ಷ ಲೋನ್ ಮಾಡಿದೆ ಸರ್. ಮಾಡಿ ನಾ ಅದನ್ನು 15 ಲಕ್ಷ ನನಗೆ ತೋಟಗಾರಿಕೆ ಇಲಾಖೆದವರು ಸಬ್ಸಿಡಿ ಕೊಟ್ಟರು ಸರ್ ಅದಕ್ಕೆ. ಸರಿ ಸರ್. ಸರಿ ಸರ್. ಈಗ ನೀವು ಈ ಕನಿಷ್ಠ 5 ವರ್ಷನಾಗ ಅದ್ರದ್ದು ಏನಾದರೂ ಆ ಎಕ್ಸ್ಪೆನ್ಸ್ ನಿಮ್ಗೆ ಮುಟ್ಟ್ಯದೋ ಇನ್ನೂ ಮುಟ್ಟಬೇಕು? ಮುಟ್ಟೆ ಸರ್. ನಂದು 3 ವರ್ಷನಾಗ ಮುಟ್ಟೆ ಸರ್. 3 ವರ್ಷನಾಗ ಮುಟ್ಟೆ? 3 ವರ್ಷನಾಗ ಮುಟ್ಟೆ ಸರ್. ನೋಡಿರಿ ವೀಕ್ಷಕರೇ, 1 ಕೋಟಿ ರೂಪಾಯಿ ಖರ್ಚು ಮಾಡಿ ಅದನ್ನು ಫ್ಯಾಕ್ಟ್ರಿ ಹಾಕ್ಯಾರ. ಹಾಂ, ಆ ಫ್ಯಾಕ್ಟ್ರಿ 1 ಕೋಟಿ ರೂಪಾಯಿ 3 ವರ್ಷ ವರ್ಕೌಟ್ ಮಾಡಿದ್ರೆ ಮುಟ್ಟೋಗಿದೆ. ಈಗ 2 ವರ್ಷ ಫ್ರೀನಾಗ ಅದಾರ ಅವರು. ಹಾಂ, ಇದಕ್ಕೆ ನಾ ಈ ಅರ್ಥ ನೀವು ಮಾಡಿರಿ ಅಂತ ನಾನು ಹೇಳ್ತಾ ಇಲ್ಲ. ಒಬ್ಬ ರೈತನ ಒಬ್ಬ ಸಾಹಸಗಾಥೆ ಅಂದರೆ ಸಾಹಸ ಮಾಡಿದ್ರೆ ಏನು ಬೇಕಾದ್ದು ಮಾಡ್ಬೋದು ರೈತ ಅನ್ನೋಕ್ಕೆ ಇವರು ಉದಾಹರಣೆ ಇವರು. ಹಾಂ ಸರ್, ಈಗ ಅದನ್ನು ನೀವು ಮಾಡಕತ್ತಿರಲ್ಲ ಸರ್, ಇದು ಕಂಡೀಷನ್ ನಿಮಗೆ ಮಷಿನರಿ ಈಗ ರಿಪೇರಿ ಬರ್ತಾವೆ, ಏನೋ ಬರ್ತಾವೆ. ಅದನ್ನು ಒಮ್ಮೆ ಯಾಕಂದ್ರೆ ಈಗ 5 ವರ್ಷ ನಡೆಸಿರಪ್ಪ ಅಂದ್ರೆ ಅಷ್ಟು ಸರಾಗವಾಗಿ ನಡೆದಿಲ್ಲ. ಹೌದು ಸರ್. ಹೌದು. ಅದು ರಿಪೇರಿಗೆ ಎಲ್ಲಿಂದ ಬರ್ತಾರೆ ಸರ್? ಅದು ಹೆಂಗಿರ್ತೈತೆ ಅಂದ್ರೆ ಸರ್, ಅದ್ರೊಳಗೆ ಒಂದು 3 ಕಂಪ್ನಿ ಮೆಟೀರಿಯಲ್ ಅದಾವೆ ಸರ್. ಹಾಂ ಸರ್. ಒಂದು ಪಾಸೋ, ಅದು ಏನೈತೆ ಸರ್, ಕೊಯಮತ್ತೂರು ಸರ್. ಹಾಂ ಸರ್. ಆಮೇಲೆ ಒಂದು ಗ್ರೇಡಿಂಗ್ ಮಷಿನ್ ಸರ್, ಅದು ತಾಸ್ಗಾಂವ್ ಸರ್. ಆಮೇಲೆ ಮತ್ತೆ ಇನ್ನೊಂದು ಏರ್ ಕಾಂಪ್ರೆಸರ್ ಅಂತ ಬರುತ್ತೆ ಸರ್, ಅದು ಕೋಲ್ಹಾಪುರದ ಸರ್. ಆಮೇಲೆ ಜನರೇಟರ್ ತಗೊಂಡೇನಿ ಸರ್, ಮಹೀಂದ್ರ ಕಂಪ್ನಿ ಸರ್. ಅದು ಎಲ್ಲ ಹೆಂಗೈತೆ ಅಂದ್ರೆ ಸರ್, ಇವತ್ತು ನಾವು ಏನೇ ಆಗಲಿ ಸರ್, ವಿತಿನ್ ಅವರೆಲ್ಲ ಕಂಪ್ನಿ ಎಂಪ್ಲಾಯಿಗಳು ಸರ ಇಲ್ಲಿ ನಮ್ಮ ಸರೌಂಡೆಡೇ ಇರ್ತಾರೆ ಸರ್. ಹಾಂ ಸರ್. ನಾವು ಫೋನ್ ಮಾಡಿದೇವೆ ಅಂದ್ರೆ ಸರ್, ವಿತಿನ್ 4 to 5 ಅವರ್ಸ್ನೇ ಬಂದು ಅವ್ರು ನಮಗೆ ಅದನ್ನು ರೆಡಿ ಮಾಡಿ ಕೊಟ್ಬಿಡ್ತಾರೆ. ಹೌದು ಸರ್. ಸೀಸನ್ ಟೈಮ್ ಇದು 3 ತಿಂಗಳು ಸೀಸನ್ ಇರ್ತೈತಲ್ಲ ಸರ್, ಎನಿ ಟೈಮ್ ಸರ್. ಇವತ್ತು ಇದು ನಾವು ರಾತ್ರಿ ಎಲ್ಲ ನಡೆಸ್ತೇವೆ ಸರ್. ಎನಿ ಟೈಮ್ ನಾವು ಫೋನ್ ಮಾಡಿದ್ರು ಅವರು ನಮಗೆ ಬಂದ್ಬಿಡ್ಬೇಕು. ಇಲ್ಲ ಸರ್, ಅವ್ರು ಇಲ್ಲೇ ಇರ್ತಾರೆ ಸರ್ ಬಿಜಾಪುರ. ಈ 3 ತಿಂಗಳು ಸೀಸನ್ದಾಗ ಸರ್ ಅವ್ರು ಬಿಜಾಪುರನಾಗೆ ಒಂದು ಮನೆ ಮಾಡ್ಕೊಂಡು ಇಲ್ಲೇ ಇರ್ತಾರೆ ಸರ್. ಸರ್, ಇಂಥವು ನಿಮ್ಮಂಥವು ಫ್ಯಾಕ್ಟ್ರಿ ಎಷ್ಟು ಅದಾವ್ರಿ ಸರ್? ಸರ್, ಇಲ್ಲಿ ನಮ್ಮಲ್ಲಿಕ್ಕಿಂತ ಆ ಕಡೆ ಇದ್ರ ಸೈಡ್ ಭಾಳ ಅದಾವ ಸರ್. ಬಾಬಾನಗರ, ಬಿಜ್ಜರ್ಗಿ, ಕನಮಡಿ, ಬಿಜಾಪುರ ಸುತ್ತಮುತ್ತಲು, ಬಿಜಾಪುರ ಸಿಟಿ ಒಳಗೆ ಸಾಕಷ್ಟು ಅದಾವ ಸರ್. ಇಲ್ಲಿ ನಮ್ಮ ಏರಿಯಾದಾಗ ಇಲ್ಲೊಂದು 2 ಅಷ್ಟೇ ಅದಾವ ಸರ್. 2 ಅಷ್ಟೇ ಅದಾವ. ಹ್ಞೂ ಸರ್. ಬಾಬಾನಗರ, ಬಿಜ್ಜರ್ಗಿ ಹೆಚ್ಚು ಅದಾವ ಸರ್. ಬಟ್ ಅದ್ರೊಳಗೆ ಇನ್ನೊಂದು ಏನಂದ್ರೆ ಸರ್, ನಾ ಏನು ಮಾಡೀನಲ್ಲ ಸರ್, ಇದು ಸ್ಟ್ರಕ್ಚರ್ ಈಗ ಎಲ್ಲರೂ ಒಂದು ಪತ್ರ ಹಾಕಿ ಸಡ್ ಮಾಡಿ ಹಿಂಗೆ ರೆಡಿ ಮಾಡ್ತಾರೆ ಸರ್. ಬಟ್ ನಾ ಒಂದು ಸ್ವಲ್ಪ ಹೈಟೆಕ್ ಮಾಡೀನಿ ಸರ್. ಒಂದು ಹ್ಞೂ ಸರ್ ಮಾಡಿರಿ. ಈಗ ಇದು ಇನ್ನು ಮುಂದೆ ನೀವು ಇದನ್ನು ದ್ರಾಕ್ಷಿ ಮಾಡಿರಿ, ಇದು ಮನುಕುದು ಗ್ರೈಂಡಿಂಗ್ ಮಷಿನ್ ತಂದಿರಿ, ಇದು ಮಾಡಿರಿ. ಹಾಂ ಸರ್. ನೀವು ಇದಲ್ಲದೆ ಮತ್ತು ನಿಮ್ಮ ಪ್ಲ್ಯಾನ್ ಏನದ ಮತ್ತೆ ಮಾಡಬೇಕು ಅಂತ ಹೇಳಿ ಸರ್? ಈಗ ಈ ಸದ್ಯ ಪ್ಲ್ಯಾನ್ ಅಂದ್ರೆ ಸರ್, ಈ ಸದ್ಯ ಮಾಡುವಂಥದ್ದು ಒಂದಂದ್ರೆ ಸರ್, ನಾನೊಂದು ಕುರಿ ಸಾಕಾಣಿಕೆದ ಒಂದು ಸಡ್ ರೆಡಿ ಮಾಡತ್ತೀನಿ ಸರ್. ಅದು ಈಗ ಇದು ಸೀಸನ್ ಅಂದ್ರೆ ಏಪ್ರಿಲ್ ಮೇದಾಗ ನಾನು ಅದನ್ನು ರೆಡಿ ಮಾಡಿ ಸ್ಟಾರ್ಟ್ ಮಾಡ್ತೀನಿ ಸರ್. ಬಟ್ ನಿಮ್ಮಲ್ಲಿ ಜಾಗ ಅದ? ಐದು ಸರ್. ನನಗೊಂದು 2 ಎಕರೆ ಅದರಲ್ಲಿ ಜಮೀನು ಐತೆ ಸರ್. ಅಲ್ಲಿ ಮೇಲ್ಗಡೆ ಅದು ಒಂದು ಕುರಿದು ಮತ್ತು ಒಂದು ಕೋಳಿದೊಂದು ಮಾಡ್ಬೇಕತ್ತೆ ಸರ್. ಕೋಳಿಗಳು ಅಂದರೆ ತತ್ತಿಡು ಕೋಳಿ ಸರ್. ಇದು ಅಲ್ಲ ಸರ್, ಲೇಯರ್ ಅಲ್ಲ, ಇದು ಬಾಯ್ಲರ್ ಅಲ್ಲ ಸರ್, ಲೇಯರ್ ಕೂಲಿಂಗ್ ಮಾಡ್ಬೇಕಂತ ಮಾಡೀನಿ ಸರ್. ಈಗ ನೀವು ನೀರಿನ ಟ್ಯಾಂಕ್ ಕಟ್ಟಿರಿ? ಹಾಂ ಸರ್. ಹಾಂ ಸರ್. ನಾನು ಜಮಖಂಡಿ ಒಳಗೆ ತೇರದಾಳಕ್ಕೆ ಹೋಗಿದ್ದೆ. ಹ್ಞೂ ಸರ್. ಅವರು
ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ವಿಜೇತ ಧರೆಪ್ಪ ಕಿತ್ತೂರು ಅಂತೇಳಿ ಓಕೆ ಸರ್ ಹ್ಞೂ ಸಾವಯವ ಕೃಷಿಯೊಳಗೆ. ಹ್ಞೂ ಸರ್ ಹ್ಞೂ ಸರ್ ಅವರು ನೀರಿನ ಹೊಂಡ ಮೇಲೆ ಏನು ಮಾಡ್ಯಾರಿ ಸರ್, ಹ್ಞೂ ಈ ಹೊಂಡದ ಮೇಲೆ ಕೋಳಿ ಫಾರ್ಮ್ ಮಾಡಿಬಿಟ್ಟಾರ. ಹಾಂ ಸರ್ ಹ್ಞೂ ಸರ್ ಹ್ಞೂ ಯಾಕೆ ಹೇಳ್ತೇನೆ, ನನಗೂ ಭಾಳ ಮಂದಿ ಹೇಳ್ಯಾರ ಸರ್ ಅದನ್ನ. ನಾನು ಅದನ್ನ ಈಗ ಇನ್ನೊಂದು ಏನಂದ್ರೆ ಸರ್ ನಾ ಏನೇ ಮಾಡಲಿ ನೋಡ್ಕೊಂಡು ಬರ್ಬೋದು. ಅದೇ ಸರ್, ಈಗ ಕುರಿ ಸಡ್ ಮಾಡಲಿ ಕೋಳಿ ಸಡ್ ಮಾಡಲಿ ನಾ ಏನೇ ಮಾಡಲಿ, ಈಗ ದ್ರಾಕ್ಷಿ ಹಚ್ಬೇಕಾದ್ರು ಸರ್ ಎಲ್ಲ ಒಂದು ಮಾಡಿರುವಂಥ ರೈತರ ತೋಟಕ್ಕೆ ಹೋಗಿ 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 ನೋಡಿ ಮಾಡೀನಿ ಸರ್ ನಾನು. ಅವ್ರು ಧರೆಪ್ಪ ಕಿತ್ತೂರು ಸಾಹೇಬ್ರು ನಾ ಕೇಳಿದೆ ಅವ್ರಿಗೆ ಕ್ವಶನ್, ಸರ್ ಈ ಟ್ಯಾಂಕ್ ಮೇಲೆ ಯಾಕೆ ಮಾಡಿರೋದು? ಹಾಂ ಸರ್ ಸರ್ ಮಲ್ಟಿಪರ್ಪಸ್ ಅಂತ ಹೇಳಿದ್ರು. ಹೌದು ಸರ್ ಹೌದು ಸರ್. ಟ್ಯಾಂಕ್ ಮೇಲೆ ನಾ ಕೋಳಿ ಇದು ಮಾಡಿದ್ರೆ ಕೋಳಿ ಹಿಕ್ಕಿ ಬೀಳ್ತಾವೆ. ಹೌದು ಸರ್. ಆ ಕೋಳಿ ಹಿಕ್ಕಿ ನೀರಾಗಿ ಬಿದ್ದು ಅಂದ್ರೆ ಮೀನು ತಿಂತಾವೆ. ಹೌದು ಸರ್. ಮೀನು ಸಿಕ್ಕಾಪಟ್ಟೆ ದಪ್ಪ ಆಗ್ತಾವ, ಅದು ವ್ಯಾಪಾರ ಅಂತಾರ ಅವ್ರು. ಹೌದು ಸರ್. ಬಟ್ ಈಗ ನನ್ನ ಹೊಂಡದಲ್ಲಿ ಮೀನು ಅದಾವ ಸರ್, ಸುಮಾರು 2-3 ಸಾವಿರ ಮೀನು ಅದಾವ ಸರ್. ಬಟ್ ಅದನ್ನ ಕಮರ್ಷಿಯಲ್ ಪರ್ಪಸ್ ಮಾಡಿಲ್ಲ ಸರ್ ನಾನು, ಅದನ್ನ ಹಂಗೆ ಬಿಟ್ಟಿನಿ ಸರ್. ಸುಮಾರು 5 ವರ್ಷ ಆಯ್ತು ಸರ್ ನಾ ಹೊಂಡ ಮಾಡಿ. ನನ್ನ ಹೊಂಡದಾಗ ಇನ್ನೂ ಒಂದು ಕಪ್ಪಿ ಮಸು ಸಿಗಲ್ಲ ಸರ್. ಸರಿ, ಅದನ್ನ ಮೀನಾ ಯಾಕೆ ಒಳಗಡೆ ಬಿಟ್ಟಿನಿ ಅಂದ್ರೆ ಸರ್, ಅದರ ಲವಣಾಂಶಗಳು ನಾ ಏನ್ ತೋಟಕ್ಕೆ ಹೋಗವಲ್ಲ ಸರ್, ಈಗ ನೀವು ಸಾವಯವ ಅಂದ್ರಲ್ಲ ಸರ್, ಆ ಹೊಂಡದಿಂದ ನೀರ್ನ ಸ್ಪ್ರೇ ಇದು ಕಳಿಸ್ನಲ್ಲ ಸರ್, ಅದೊಂದು ಒಳ್ಳೆ ಲವಣಾಂಶ ಹೋಗ್ತೈತೆ, ಅದನ್ನ ಒಳಗಡೆ ಮೀನಾ ಬಿಟ್ಟಿನಿ ಸರ್. ಮೀನಾ ಬಿಟ್ಟಿ. ಹೌದು ಸರ್. ಅಚ್ಚಾ. ಇನ್ನೊಂದು, ನೀವು ಮೀನಿಗೆ ಫುಡ್ ಏನು ಹಾಕ್ತೀರಿ ಸರ್? ಸರ್ ಫುಡ್ ಅಂತ ಅದಕ್ಕೆ ಏನು ಸ್ಪೆಷಲೈಸೇಷನ್ ನಾವೇನು ಕೊಡಲ್ಲ ಸರ್, ಸುಮ್ಮನೆ ಹಂಗೆ ಅದು ಇದು ನಾವೇನು ಈಗ ಮೆಕ್ಕೆಜೋಳ ಹಿಟ್ಟ, ಆಮೇಲೆ ಮೆಕ್ಕೆಜೋಳ ಒಡಿಸ್ತೀವಿ ಸರ್, ಆಮೇಲೆ ಜೋಳ, ಆಮೇಲೆ ಅನ್ನ, ನಾವು ಏನಾದರೂ ವೇಸ್ಟೇಜ್ ಮಟೀರಿಯಲ್ ಏನು ಇರ್ತೈತಲ್ಲ ಸರ್ ಅದೆಲ್ಲ ಹೋಗಿದ್ದೇವೆ ಸರ್. ಅದಕ್ಕೆ ನಾ ಏನು ಮಾಡಿದೆ, ನಮ್ಮ ಟ್ಯಾಂಕ್ನಾಗ ಸ್ವಲ್ಪ ಮೀನು ತಂದು ಬಿಟ್ಟಿದ್ದೆ. ಹ್ಞೂ ಸರ್. ನಮ್ಮ ಟ್ಯಾಂಕ್ನಾಗ ತೋಟದ. ಹ್ಞೂ ಸರ್. ಅದಕ್ಕೆ ಫುಡ್ ಏನು ಹಾಕಬೇಕು ಅನ್ನೋದು ನನಗೆ ಹೊಸದಾಗಿ ನನಗೇನು ಗೊತ್ತಿಲ್ಲ. ಹಾಂ ಸರ್. ನಿಮ್ಮಂಥ ಸಾವಯವ ಕೃಷಿಕರು ಇವ್ರನ್ನ ಕೇಳಿದ್ರೆ, ಬೀರಪ್ಪ ವಗ್ಗಿ ಅಂಥೇಳಿ ಒಬ್ಬರು ಸಾವಯವ ಕೃಷಿಕರು ಅದಾರೆ ಸಂಪಾದೊಳಗೆ. ಹ್ಞೂ ಸರ್. ಅವನು ನಾ ಲಾಗ್ ಮಾಡಿ ನೋಡ್ಬೋದು. ಹ್ಞೂ ಸರ್. ಅವರು ಮೀನಾ ಸಾಕ್ಯಾರ್ರಿ. ಹಾಂ ಸರ್. ಅವ್ರು ಏನು ಹೇಳಿದ್ರಪ್ಪ ಅಂದ್ರೆ, ಆದಷ್ಟು ಅದೇ ಆಕಳ ಹೆಂಡಿ ಹಿಕ್ಕಿರ್ತಲ್ರಿ, ಹಾಂ ಸರ್. ಹ್ಞೂ ಸರ್. ಅದನ್ನ ಎಲ್ಲ ಕಡೆ ಹಾಕ್ಬೇಕಂತ ಹೇಳಿ. ಹೌದು ಸರ್. ಹೌದು ಸರ್. ಹೌದು. ಅದು ಹಾಕೋದ್ರಿಂದ ಇಷ್ಟು ದಪ್ಪಾಗ್ಯಾವಂತ್ರಿ ಮೀನುಗಳು. ಹೌದು ಸರ್. ಹೌದು ಸರ್. ಹೌದು ಸರ್. ಕರೆಕ್ಟ್. ಅವ್ರು ಫುಡ್ ಹೇಳಿದ್ರು, ಅವ್ರು ಹೇಳಿದ್ಮೇಲೆ ನಾವು ಅದನ್ನೇ ಒಗಿತಾ ಇದ್ದೀವಿ. ಕರೆಕ್ಟ್ ಸರ್. ಆಕಳ ಹೆಂಡಿನೇ ಒಗಿತಾ ಇದ್ದೀವಿ. ಕರೆಕ್ಟ್ ಸರ್. ಹೌದು ಸರ್. ಹೇಳು ಸರ್. ಹ್ಞೂ ಸರ್. ಆಯ್ತು, ಕುರಿ ಇದು ಮಾಡ್ಬೇಕಂತ ಮಾಡಿರಿ, ಕೋಳಿ ಫಾರ್ಮ್ ಮಾಡ್ಬೇಕಂತ ಮಾಡಿರಿ. ಹೌದು ಸರ್. ಹಾಂ ಸರ್. ಮತ್ತು ಈಗ ರೈತರಿಗೆ ಹಾಂ ಸರ್, ಅಂದ್ರೆ ನಮ್ಮ ಸಾವಯವ ರೈತರಿಗೆ ಅಥವಾ ಪ್ರಗತಿಪರ ರೈತರಿಗೆ, ಸಮಗ್ರ ಕೃಷಿಕರಿಗೆ, ಈಗ ನೋಡ್ರಿ ಸರ, ನಾ ಈಗ ನಿಮ್ಗೊಂದು ಯಾಕೆ ಹೇಳ್ತೀನಪ್ಪ, ಮೊನ್ನೆ ಮೋದಿಜಿಯವರು ಹೇಳಿದ್ರು, ಒಂದು ಪ್ರಧಾನಮಂತ್ರಿ ಮೋದಿಜಿಯವರು, ಯಾರಾದರೂ ಸಾವಯವ ಕೃಷಿ ಮಾಡ್ತೀನಿ ಅಂದ್ರೆ ಆಚಾರ್ಯ ದೇವರಥ್ ಅವರು ಫಾರ್ಮ್ ಹೌಸಿಗೆ ಹೋಗಿಬರ್ರಿ ಅಂತ ಹೇಳಿದ್ರು. ಕುರುಕ್ಷೇತ್ರ ಅಂತ ಒಂದು ಹರಿಯಾಣದೊಳಗೆ, ಕುರುಕ್ಷೇತ್ರ ಮಹಾಭಾರತ ಆಗಿದ್ದೇ ಕುರುಕ್ಷೇತ್ರ. ಹರಿಯಾಣದೊಳಗೆ ಒಂದು ಸಿಟಿ ಅದ್ರಿ ಕುರುಕ್ಷೇತ್ರದೊಳಗೆ. ಅಲ್ಲಿ ಆಚಾರ್ಯ ದೇವರಥ್ ಅಂದ್ರೆ ಅವರು ಗುಜರಾತದ ರಾಜ್ಯಪಾಲರು ಇದ್ದರು. ಮೊದಲು 5 ವರ್ಷ ರಾಜ್ಯಪಾಲರು ಇದ್ದರು. ತಮ್ಮಲ್ಲಿ 180 ಎಕರೆದೊಳಗೆ ಸಾವಯವ ಕೃಷಿ ಮಾಡಿ ಗುಜರಾತದೊಳಗೆ 3 ಲಕ್ಷ ರೈತರನ್ನು ಸಾವಯವ ಕೃಷಿಕರಿಗೆ ತಂದಾರ ಅವರು. ಓಕೆ ಸರ್. ಹ್ಞೂ ಸರ್. ಹ್ಞೂ. ಯಾಕೆ ನಾ ಇದನ್ನು ಹೇಳ್ತೀನಿ ಅಂದರೆ, ನಾನು ಎಷ್ಟೋ ಸಲ ಲಾಗ್ ಮಾಡೀನಿ, ಕೃಷಿಕರ ಬಳಿ ಹೋಗೀನಿ, ನನಗೂ ಆರ್ಗ್ಯುಮೆಂಟ್ ಮಾಡ್ತಾರೆ, ಏನು ಹೇಳ್ತೀರಿ ಬಿಡ್ರಿ ಸರ, ಸಾವಯವ ಕೃಷಿ ಅದು ಆಗೋದಿಲ್ಲ ಬಿಡೋದಿಲ್ಲ, ನಾವೆಲ್ಲ ಕೈ ಸುಟ್ಕೋತೇವೆ ಅಂತ ಹೇಳ್ತಾರೆ. ಅಂಥ ಮನುಷ್ಯರು ಯಾರು ಇದ್ರು, ಮೋದಿಜಿಯವ್ರು ಹೇಳಿದ್ದು ನಾ ಅಲ್ಲ. ಅಂಥ ಮನುಷ್ಯರು ನೀವು ಒಕ್ಕಲಿಗರು ಯಾರಾದರೂ ಇದ್ದರೆ ದಯಮಾಡಿ ನೀವು ಆಲ್ ಇಂಡಿಯಾ ಪ್ರವಾಸ ಮಾಡಿ ಬರ್ತೀರಿ, ಎಲ್ಲೋ ಕಾಶಿಗೆ ಹೋಗ್ಬಿಡ್ತೀರಿ, ಅಯೋಧ್ಯೆಗೆ ಹೋಗ್ಬಿಡ್ತೀರಿ, ನೀವು ಆಚಾರ್ಯ ದೇವರಥ್ ಅವ್ರ ತೋಟಕ್ಕೆ ಹೋಗ್ಬರ್ರಿ. ಓಕೆ ಸರ್. ನಿಮ್ಗೆ ಗೊತ್ತಾಗ್ತದೆ ಏನು ಮಾಡಬೇಕು ಅಂತ. ಈಗ ನನ್ನ ತೋಟ ನೋಡಿ ನಾ ಮಾಡೀನಿ ರೀ ಸರ್. ಒಂದು ಡ್ರಮ್ನೊಳಗೆ ಫುಲ್ ಮಜ್ಜಿಗೆ ಹಾಕೋದು. ಓಕೆ ಸರ್. ಎಷ್ಟು ಹುಳಿ ಮಜ್ಜಿಗೆ ಇದ್ರೂ ಭಾಳ ಚಲೋನೆ. ಓಕೆ ಸರ್. ಮಜ್ಜಿಗೆ ಹಾಕಿ ನಿಮ್ಮಲ್ಲಿ ಮನೆಯೊಳಗೆ ಇದ್ದಿದ್ದು ತಾಮ್ರದ, ಯಾವ ತಾಮ್ರ ಸರ್? ಅದೇ ಸರ್, ಹಿತ್ತಾಳೆ ಅಲ್ಲ, ತಾಮ್ರದ ಯಾವೇ ಭಾಂಡಿ ಇರಲಿ, ಅಥವಾ 1 ಕಿಲೋ ನೀವು ಎಲ್ಲೇ ತಾಮ್ರದ ಒರಿಜಿನಲ್ ತಾಮ್ರದ ತಂತಿ ಸಿಗ್ತಿತ್ತಂದ್ರೆ, ಹ್ಞೂ ಸರ್, ಮನೆಯೊಳಗೆ ಇದ್ದೇ ಇರ್ತಾವೆ ಪೂಜಾ ಸಾಮಾನು, ಅವು ತಾಮ್ರದ ನಾವು ಖರೀದಿ ಮಾಡಿದ್ವಿ, ಅದನ್ನು ತಂದು ಒಗೆದು ಬಿಡೋದ್ರಿ. ಒಗೆದು ಮ್ಯಾಲೆ ಅರಿವಿ ಕಟ್ಟಿಬಿಡೋದು. ನಿಮ್ಗೆ ಯಾವಾಗರೆ ಸಾಧ್ಯ ಆದಾಗ ದಿವ್ಸಕ್ಕೆ 2 ದಿವಸಕ್ಕೊಮ್ಮೆ ತಿರುಗ್ಕೋತಿರೋದು. ಓಕೆ ಸರ್. ಅದನ್ನು 1 ತಿಂಗಳ ನಂತರ ನೀವು ದ್ರಾಕ್ಷಿಗೆ ಹೊಡ್ರಿ, ಯಾವುದೇ ಇದಕ್ಕೆ ಹೊಡ್ರಿ ನೀವು. ಓಕೆ ಸರ್. ಹ್ಞೂ ಸರ್. ಯಾವ ರೋಗ ಇರೋದಿಲ್ಲ ಅಂತ ಹೇಳ್ತಾರೆ. ಇದು ಆಚಾರ್ಯ ದೇವರಥ್ ಅವರು ಮಾಡಿದ್ದು ಪ್ರಯೋಗ ಸರ. 3 ಲಕ್ಷ ರೈತರಿಗೆ
ಈ ಆರ್ಗ್ಯಾನಿಕ್ ಸಾವಯವ ಕೃಷಿಕರನ್ನು ಮಾಡ್ಯಾರ ಅವರು. ರಿಕಾರ್ಡ್ ಅದ್ರಿ ಸರ್ ಇಂಡಿಯಾದೊಳಗೆ. ಕರೆಕ್ಟ್ ಸರ್. ಮನೆ ನಮ್ಮ ರಾಜಶೇಖರ್ ನಿಂಬರ್ಗಿ ಅವರು ಮತ್ತು ಬೀರಪ್ಪ ಒಗ್ಗಿ ಅವರು ಬಿಲಿಯನಿಯರ್ ಪ್ರೈಸ್ ತಗೊಂಡು ಬಂದರು ಲಾಸ್ಟ್ ಮಂತ್. ಕೇಳಿದ್ರಿ ಸರ್. ಅವಾಗ ಇವರು ಆಚಾರ್ಯ ದೇವರತ್ ಅವರೇ ಅವರಿಗೆ ಲೆಕ್ಚರ್ ಕೊಟ್ಟರು. ಹೌದನ್ ಏನು ತಲೀರಿ ಸರ್, ಏನಿದು ನಾವು ಇಷ್ಟು ಸರ್ವಿಸ್ ಮಾಡಿದ್ವಿ. ಅವರು ಲೆಕ್ಚರ್ಗೆ ಅಗದಿ ನಾವು ಬಿಟ್ಟು ಎದ್ದು ಹೋಗುವಂಗಿತ್ತಲ್ಲ ಅಂಥ ಲೆಕ್ಚರ್ ಕೊಟ್ಟರು ಸಾವಯವ ಕೃಷಿ ಬಗ್ಗೆ. ಯಾಕೆ ಹೇಳ್ತೀನಿ ರೀ ಸರ್ ಅಂದ್ರೆ ಇದನ್ನು ನಾ ಇಷ್ಟು ರೈತರ ಬಳಿ ಹೋಗ್ತೀನಿ, ನಾ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ, ಮಾಡಿರಿ ಒಂದು 10-20% ನಾವು ಬೇಡ ಅನ್ನೋದಲ್ಲಿ. ಈಗ ರೋಗ ಬತ್ತು, ಅದು ಬತ್ತು, ಕೆಲವೊಂದು ತಂದು ಸ್ಪ್ರೇ ಮಾಡೇಬೇಕಾಗ್ತದೆ. ಆದರೂ ದೇವರತ್ ಸಾಹೇಬ್ರು ಹೇಳ್ತಾರೆ, ನೀವು ಮಜ್ಜಿಗೆ ತಾಮ್ರದ್ದು ಏನು ಇದು ಬರ್ತದೆ ವಿಷ, ಅದೇನು ನಿಮ್ಮ ಡ್ರಮ್ನ ತಯಾರಾಗಿರ್ತದೆ, ಅದು ಹೊಡೆದ್ರೆ ಯಾವ ದ್ರಾಕ್ಷಿ ಯಾವ ಇದು ದಾಳಿಂಬೆ ಯಾವುದೇ ಇರಲಿ ಅದು 100% ಅದು ರೋಗ ಹೋಗ್ಲೇಬೇಕಂತ ಹೇಳ್ತಾರೆ. ಓಕೆ ಸರ್. ಮಾಡಿ ನೋಡುದ್ರಿ ಎಲ್ಲರೂ ಮಾಡಿ. ಈಗ ನಾನೇ ಮಾಡ್ಲಿಕ್ಕತ್ತೀನಿ ನೋಡ್ಬೇಕಂತ ಹೇಳಿ. ಓಕೆ ಸರ್. ಅದಕ್ಕೆ ನಾವು ಈಗ ನೋಡ್ರಿ ಸರ್, ಇದು ಬಂದಿದ್ದೇ ಕೆಮಿಕಲ್ ಬಂದಿದ್ದೇ 200 ವರ್ಷಗಳ ಹಿಂದೆ. ಹೌದು ಸರ್. ಹೌದು ಸರ್. 200 ವರ್ಷ ಆಗಿಲ್ಲ, 150-160 ವರ್ಷ ಆಗಿರ್ಬೇಕು. ಕರೆಕ್ಟ್ ಸರ್. ಬ್ರಿಟಿಷರು ಬಂದಾಗ. ಹೌದು ಸರ್. ಹೌದು. ಮೊದಲು ನಮ್ಮ ಪೂರ್ವಜರು ಹೌದು ಏನು ಮಾಡ್ತಿದ್ರಿ ಸರ್, ಇವೆಲ್ಲ ಕೆಮಿಕಲ್ ತಂದು ಹೊಡಿತಿದ್ರ. ಅವಾಗ ದ್ರಾಕ್ಷಿನೇ ಬೆಳಿತಿದ್ದಿಲ್ಲ. ಹೌದು ಸರ್. ಹಿಂದಕ್ಕೆ ದ್ರಾಕ್ಷಿ ಬೆಳಿತಿದ್ದಿಲ್ಲ, ಇನ್ನೇನು ಅವಾಗ ಸೀಡ್ಲೆಸ್ ಇದ್ದಿತ್ತಿಲ್ಲ, ಸೀಡ್ ಇದ್ದು ಸರ್. ಬಟ್ ಬೆಳಿತಿದ್ರಿ, ನಾವು ತಿಂತಿದ್ದೇವಲ್ರಿ ಸರ್. ಹೌದು ಸರ್. ಹೌದು ಸರ್. ಬಾಳೆಹಣ್ಣ, ಮಾವಿನ ಹಣ್ಣು ಅವಾಗ ಎಲ್ಲಿ ಕೆಮಿಕಲ್ ಇದ್ದು ಅಂತ ಸರ್? ಇಲ್ಲ ಸರ್. ಎಲ್ಲರೂ ಒಂದು ಸಾವಯವ ರೀತಿಯಿಂದ ಬರ್ತಿದ್ರು. ಈಗ ಏನಾಗ್ಬಿಟ್ಟದ್ರಿ ಸರ್, ಈಗ ಎಲ್ಲರೂ ಜಲ್ದಿ ಬೆಳಿಬೇಕು, ಸಿಕ್ಕಾಪಟ್ಟೆ ಹಣ ಮಾಡಬೇಕು ಅನ್ನೋ ಭರಾಟೆ ಒಳಗೆ ನಾವು ಏನು ಮರ್ತಿದ್ದೀವಿ ಅಂದ್ರೆ ನಮ್ಮ ಮೊಮ್ಮಕ್ಕಳನ್ನು ಮರೆತು ಬಿಟ್ಟಿದ್ದೀವಿ. ಓಕೆ ಸರ್. ಈಗ ಸರ ನಮ್ಮ ವಯಸ್ಸಾದವು, ನಾವು ಹೊಂಟೆವು ಆಯಿತು, ಆಯುಷ್ಯ ಈಗಿನವರು 70-80 ಇರ್ಬೋದು ಅಷ್ಟೇ. ಈಗ ಚಿಕ್ಕ ಮಕ್ಕಳು, ನಮ್ಮ ಮೊಮ್ಮಕ್ಕಳು ಮಕ್ಕಳು ಯಾವ ಪರಿಸ್ಥಿತಿ ಸರ್, ಈಗ 10 ವರ್ಷ 18 ವರ್ಷಕ್ಕೆ ಹುಡುಗರು ಕ್ಯಾನ್ಸರ್ ಅಂತ ಅಡ್ಮಿಟ್ ಮಾಡ್ಲಿಕ್ಕೆ. ಹೌದು ಸರ್. ಹೌದು ಸರ್. ಹೌದು ಸರ್. ಬಿಕಾಸ್ ಆಫ್ ಇವೇ ಕೆಮಿಕಲ್. ಹೌದು ಸರ್. ಹೌದು ಸರ್. ಹೌದು ಸರ್. ಅತಿ ನಮ್ಮ ಇಂಡಿಯಾದೊಳಗೆ ಹೆಚ್ಚಾಗಿ ಕೆಮಿಕಲ್ ಯೂಸ್ ಮಾಡೋದೇ ಪಂಜಾಬ್. ಹೌದು ಸರ್. ಹೌದು ಸರ್. ಪಂಜಾಬ್ದೊಳಗೆ ಪ್ರತಿಯೊಬ್ಬರ ಮನೆಗೆ ಒಂದು ಕ್ಯಾನ್ಸರ್ ಪೇಷಂಟ್ ಅದ. ಓಕೆ. ಹೌದು ಸರ್. ಹೌದು ಸರ್. ಒಂದು ಟ್ರೈನೇ ಮಾಡ್ಯಾರಿ ಪಂಜಾಬ್ ಟು ದೆಹಲಿ ಕ್ಯಾನ್ಸರ್ ತೋರ್ಸೋಕೆ. ಅದು ಕ್ಯಾನ್ಸರ್ ಟ್ರೈನೇ ಅಂತಾರತ್ರಿ ಅದು. ಅದಕ್ಕೆ ನಾ ಎಲ್ಲ ಒಕ್ಕಲಿಗೆ ರಿಕ್ವೆಸ್ಟ್ ಏನು ಮಾಡೋದು, ನಾ ಆಗಲೇ ಪೇರು ಹಣ್ಣು ತಿಂತಿದ್ದೆ, ನೀವು ಒಂದು ಕೆಮಿಕಲ್ ಹೊಡೆದಿಲ್ರಿ ಸರ್, ಆರಾಮ್ ತಿನ್ಬೋದು. ಹೌದು ಸರ್. ಎಷ್ಟು ನೀವು ನಿರ್ಭಯವಾಗಿ ಹೇಳ್ತೀರಿ. ಹೌದು ಸರ್. ಹಂಗೆ ರೈತ ಹೇಳಬೇಕು. ಹೌದು ಸರ್. ನೋಡಿ ಸರ, ಈಗ ನಮ್ಮ ಜಗತ್ತಿನೊಳಗೆ ಹೊಟ್ಟಿಗೆ ಅನ್ನ ಹಾಕವ, ಬೆಳೆಸವ, ನಮಗೆ ಆರೋಗ್ಯವಾಗಿ ಇಡವನೇ ರೈತ. ಅವ ಸರ್, ನಾನು ಕೋಟ್ಯಾಧೀಶ ಇರ್ಬೋದು, ಲಕ್ಷಾಧೀಶ ಇರ್ಬೋದು, ಮಾರ್ಕೆಟ್ಗೆ ಹೋಗ್ತೀನಿ, ಕೊಂಡು ತರ್ತೀನಿ, ತಿಂತೀನಿ, ಮಕ್ಕಳು ತಿಂತಾರೆ, ಮೊಮ್ಮಕ್ಕಳು ತಿಂತಾರೆ. ಹೌದು ಸರ್. ಸರ್, ಅದನ್ನು ಎಲ್ಲಿಂದ ಬರುತ್ತದು? ರೈತನ ತೋಡಿಂದ ಸರ್ ಬರೋದು. ರೈತನೇ ಅನ್ನದಾತಾರೆ ಸರ್. ಹೌದು ಸರ್. ಮತ್ತು ರೈತ ಮನಸ್ಸು ಮಾಡಲಿಲ್ಲ ಅಂದ್ರೆ ಇನ್ನೊಂದು ಏನು ಸರ್, ನಾನು ಪ್ರತಿಯೊಂದು ಲಾಗ್ನಾಗ ಪ್ರತಿಯೊಬ್ಬ ರೈತರಿಗೆ ಹೇಳ್ತೀನಿ, ಇದು ರೈತನ ತಪ್ಪಲ್ಲ, ನಮ್ಮ ತಪ್ಪು. ಹೌದು ಸರ್. ಈಗ ರೈತ ನೀವು ಏನು ಬಿಡ್ತೀರಿ, ಡಿಮಾಂಡ್ ಮಾಡ್ತೀರಿ, ಅದು ಕೊಡ್ತಾನವ. ಹೌದು ಸರ್. ಹೌದು 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 ಹೌದು. ಈಗ ಬೇಡೋದೇ ಇಲ್ಲ. ನಾವು ಡಿಮಾಂಡ್, ನನಗೆ ಏನು ಬೇಕು, ದ್ರಾಕ್ಷಿ ಬೇಕು, 10 ಟನ್ ದ್ರಾಕ್ಷಿ ಬೇಕು, ಅದು ನೀವು ಕೆಮಿಕಲ್ದಾಗ ಬೆಳಿ, ಸಾವಯವದಾಗ ಬೆಳಿ. ಹಾಂ. ಹೌದು ಸರ್. ಒಟ್ಟು ಬೆಳಿ ನನಗೆ ಇಷ್ಟು ಬೇಕು. ಹೌದು ಸರ್. ಏನಾಗ್ಬಿಟ್ಟದ್ರಿ ಸರ್, ಯಾವುದೇ ಈಗ ಸಪ್ಲೈ ಕಮ್ಮಿ ಆಗಿಬಿಟ್ಟವ, ಡಿಮಾಂಡ್ ಹೆಚ್ಚಾಗ್ಬಿಟ್ಟವ. ಅದಕ್ಕೆ ನೀವು ನೋಡ್ರಿ ಸರ್, ಇಲ್ಲಿ ಬಿಜಾಪುರದಾಗ ಕೆಲವೊಂದು ಕಾಯಿಪಲ್ಯ ಬರ್ತಾವ, ಪೂರಾ ಗಟಾರ್ ನೀರೊಳಗೆ, ಕೆಟ್ಟ ಕಲ್ಲಮಶಿ ನೀರೊಳಗೆ ಬೆಳೆದಿದ್ದು ತಂದು ಕೊಡ್ತಾರೆ, ಅದನ್ನು ನಾವು ಮನೆಯಾಗ ಊಟ ಮಾಡ್ತೇವೆ. ಹೌದು ಸರ್. ಎಷ್ಟು ಅಡಲ್ಟ್ರೇಷನ್ ಅದ ರೀ ಸರ್ ಫುಡ್ದಾಗ ಅಂದ್ರೆ, ಎಷ್ಟೋ ವಿಡಿಯೋಸ್ ಬಂದವ, ಎಷ್ಟೋ ಗೌರ್ಮೆಂಟ್ ಆರ್ಡರ್ಸ್ ಬಂದವ, ಆದರೂ ಅದನ್ನ ಅಡಲ್ಟ್ರೇಷನ್. ಈಗ ಬಾಳೆಹಣ್ಣು ಸರ್ ಕೆಮಿಕಲ್ದೊಳಗೆ ಇದ್ದೇ ಮಾರ್ಕೆಟ್ದಾಗ ಇರ್ತಾರೆ. ಮಾವಿನ ಹಣ್ಣು ಇದು ಇಟ್ಟೇ ಹಣ್ಣು ಮಾಡ್ತಾರೆ, ಸ್ಪ್ರೇ. ಹಾಂ ಸರ್, ಎದಕ್ಕೆ ಬಂತ ಜೀವನ ಅನ್ನೋದು ಎದಕ್ಕೆ ರೀ? ಈಗ ಹಿಂದಕ್ಕೆ 100 ವರ್ಷ 110 ವರ್ಷ ಆದರೂ ಅವ್ರು ಹಲ್ಲು ಬೀಳ್ತಿರೋದಿಲ್ಲ, ಅವ್ರಿಗೆ BP ಇಲ್ಲ, ಶುಗರ್ ಇಲ್ಲ. ಇಲ್ಲ ಸರ್. ನಮಗೆ 40 ವರ್ಷಕ್ಕೆ ಶುಗರ್ ಬಂದದ್ರಿ ಸರ್. ಕರೆಕ್ಟ್ ಸರ್. ಅದಕ್ಕೆ ದಯಮಾಡಿ ನಾ ಎಲ್ಲ ರೈತರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು, ಆದಷ್ಟು ನಿಮ್ಮ 10-12 ಎಕರೆ ಅದಲ್ಲ, ಒಂದು 4 ಎಕರೆ ಸಾವಯವಕ್ಕೆ ಇಡ್ರಿ. ಹ್ಞೂ ಸರ್. ಉಳಿದಿದ್ದು 8 ಎಕರೆ ನೀವು ಕೆಮಿಕಲ್ ಬೆಳ್ರಿ, ಅದನ್ನು ವ್ಯಾಪಾರೀಕರಣ ಮಾಡಿರಿ. ಇದನ್ನು ನಿಮ್ಮ ಮನೆಯವ್ರು ತಿನ್ನಿರಿ, ನಿಮ್ಮ ಫ್ರೆಂಡ್ಸಿಗೆ ಕೊಡ್ರಿ, ನಿಮ್ಮ ಬಂಧು ಬಳಗ ಕೊಡ್ರಿ ಇದನ್ನು. ಓಕೆ ಸರ್. ಹ್ಞೂ ಸರ್. ಅದಕ್ಕೆ ನಾ ಎಲ್ಲ ರೈತರಿಗೆ ಅದನ್ನೇ ರಿಕ್ವೆಸ್ಟ್ ಮಾಡ್ತೇನೆ ರೀ ಸರ್. ಓಕೆ ಸರ್. ಹ್ಞೂ ಸರ್. ಸಾವಯವವನ್ನು ಹೆಚ್ಚು ಮಾಡಿರಿ, ಸಾವಯವ ಬೆಳೀರಿ. ಕರೆಕ್ಟ್ ಸರ್. ನಾ ಹೇಳಿದ್ನಲ್ಲ ಮೊನ್ನೆ ರಾಜಶೇಖರ್ ನಿಂಬರ್ಗಿ ಅವ್ರ ಹತ್ರ ನಮ್ಮ ಸಾಯಿ ಮಂದಿರದ ಜಾತ್ರೆ ಒಳಗೆ ಒಂದು 5 ಕಿಲೋ ಜೋಳ ತಂದು ಕೊಟ್ರು ನನಗೆ. ಹ್ಞೂ ಸರ್.
ಸರ್ ಇದು 5 ಕಿಲೋ ಜೋಳ ಬೆಳೆದೀನಿ, ನಮ್ಮ ತಾತ ಮುತ್ತಜ್ಜರು ಬೆಳೆಯುವ ಜೋಳ ಇದು. ಓಕೆ ಸರ್. ಎಷ್ಟು ಜಿನಿಗಿರ್ತಂದ್ರೆ ಒಂದು 2 ಕಾಳಿನಷ್ಟು ಇರ್ತದೆ ಜೋಳ. ನೋಡ್ರಿ ಸರ್, ನಿಮ್ಗೆ ಲೈಕ್ ಆಯ್ತು ಅಂದ್ರೆ ಕೊಡ್ತೀನಿ ಅಂತ ಹೇಳಿದ್ರು. ಇಲ್ಲ ನೀವು ಎಲ್ಲಿ ಬೇಕಾದಲ್ಲಿ ತೊಗೋಬೋದು ಅಂದರು. ನಾ ಹೋಗಿ ಅದನ್ನು ಬೀಸಿ ರೊಟ್ಟಿ ಮಾಡಿ ಉಂಡ್ರಿ ಸರ. ಅದು ಬಟ್ ನನಗೇನು ಉಣ್ಣುವಂಗೆ ಅನ್ಸಲ್ದು ಮನೆಯೊಳಗೆ. ಒಂದು ಚಪಾತಿ ಉಣ್ಣುವಂಗೆ ಅನ್ಸಲ್ದು, ಒಂದು ಮೊದ್ಲಿನ ರೊಟ್ಟಿ ಉಣ್ಣುವಂಗೆ ಅನ್ಸಲ್ದು, ಅನ್ನ ಊಟ ಮಾಡಂಗೆ ಅನ್ಸಲ್ದು. ಅದೇ ಜೋಳ ಬೀಸಿಸ್ತೀನಿ, ಅದೇ ಉಣ್ತೀನಿ ಸರ್. ಎಷ್ಟು ಮಿರ್ಯಾಕಲ್ ಅಂದ್ರಿ ಸರ್, ಅದು ನೀವು ತಂದು ಬಿಸಿದು ಹಾಕಿದ್ರಿ ಅಂದ್ರೆ ಆ ಟೇಸ್ಟೇ ಬೇರೆ. ನೀವು ಮಾಡಿಟ್ಟು ಸಂಜೆ ಕೊಂಡ್ರು ಆ ಟೇಸ್ಟೇ ಬೇರೆ. ಆ ರೊಟ್ಟಿ ಇದೇನಂತೀರಿ ಹಾರ್ಡ್ ಆಗೋದೇ ಇಲ್ಲ, ಚಪಾತಿಗಿಂತ ಮೆತ್ತಗಿರ್ತಾವ. ಅದು ನಮ್ಮ ತಾತ ಮುತ್ತಜ್ಜರು ತಿಂತಿದ್ರಂತ ಸರ್. ಆ ತಾತ ಮುತ್ತಜ್ಜರು ಅದು ತಿಂದೇ 100 ವರ್ಷ ಬಾಳೆ ರೀ ಸರ್. ಕರೆಕ್ಟ್ ಸರ್. ಈಗ ನಾವು ತಿಂತಾ ಇಲ್ಲಲ್ಲ, ಯಾರು ಹುಡುಕಾಡ್ತಾರೆ ಹೇಳ್ರಿ ಸರ್? ಇಲ್ಲ ಸರ್, ಯಾರು ಹುಡುಕಾಡ. ಈಗ ನಮ್ಮ ಮನೆಗೆ ಹೆಚ್ಚಾನ ಎಲ್ಲ ಆರ್ಗ್ಯಾನಿಕ್ ತಿನ್ರಿ ಅಂತೀನಿ. ಹೇಳಿ ಹೋಗಲಕ್ಕೆ 10 ರೂಪಾಯಿ ಹೆಚ್ಚಿಗೆ ಆರ್ಗ್ಯಾನಿಕ್ ತಿನ್ರಿ. ಹೌದು ಸರ್, ಕರೆಕ್ಟ್ ಸರ್. ಸರ್ ಅದನ್ನ ಎಲ್ಲರಲ್ಲಿ ಮನೋಭಾವನೆ ಬರ್ಬೇಕು ಸರ್. ಅದು ಹುಡುಕಬೇಕು. ನೀವು ಆರ್ಗ್ಯಾನಿಕ್ ಹುಡುಕೋತ ಹೋದ್ರಿ ಅಂದ್ರೆ ರೈತರ ತನ ಈ ಆರ್ಗ್ಯಾನಿಕ್ ಬಯಸಲ್ಕತ್ತಾರ ಜನ. ನಾ ಬೆಳೆದವ್ರಿಗೆ ಕೊಡ್ಬೇಕು ಅಂತ. ನೀವು ಬಯಸೋದೇ ಇಲ್ಲ, ಅವ ಏನಿತ್ತು ತನ್ನ ಹಣದ ಸಂಬಂಧ ಅವನಿಗೆ ಹಣ ಬೇಕಿಲ್ರಿ ಸರ್. ಹೌದು ಸರ್, ಎಲ್ಲರೂ ಮಾಡೋದು ಹಣದ ಸಲುವಾಗಿ. ಹೌದು ಸರ್. ಮತ್ತು ನೀವು ಬೇಡಲಿಲ್ಲ ಅಂದ್ರೆ ಅಂತ ಕೆಮಿಕಲ್ ತಂದು ನಿಮ್ಮ ಮುಂದೆ ಇಟ್ಬಿಡ್ತಾನೆ. ಅದಕ್ಕೆ ಮಾಡ್ತೀರಿ ಸರ್, ಅದು ಚಂದ ಮಾಡಕತ್ತೀರಿ ನೀವು. ಓಕೆ ಸರ್. ನಾನು ನೋಡಿದೆ ಒಂದು ಕಲ್ಲು ಭೂಮಿಯೊಳಗೆ ಸ್ವರ್ಗ ನಿರ್ಮಾಣ ಮಾಡೀರಿ. ಹೌದು ಸರ್. ಇಂಥ ಒಂದು ಮನು ಗ್ರೈಂಡಿಂಗ್ ಮಷಿನ್ ಹಾಕಿರಿ. ಹೌದು ಸರ್. ಭಾಳ ಒಳ್ಳೆಯ ಒಂದು ಪ್ರಗತಿಪರ ರೈತರು ಇವರು. ನೋಡ್ರಿ ವೀಕ್ಷಕರೇ ಮತ್ತು ರೈತ ಬಾಂಧವರೇ, ಒಂದು 5 ಎಕರೆ ಜಾಗದೊಳಗೆ ಒಂದು ಗುಡ್ಡಗಾಡ ಬರಡು ಭೂಮಿಯೊಳಗೆ ಇವತ್ತು ಸ್ವರ್ಗ ನಿರ್ಮಾಣ ಮಾಡ್ಯಾರ. ಆಗಲೇ ನಿಮಗೆಲ್ಲ ಹೊಲ ತೋರಿಸಿದ್ದಾಗಿದೆ ನಿಮಗೆ. ಒಂದು ಹೊಂಡ ಮಾಡ್ಯಾರ, ನೀರಿನ ಹೊಂಡ ಮಾಡ್ಯಾರ, ಇದು ಮಾಡ್ಯಾರ. ಚಂದ ಒಂದು 8 ಎಕರೆ ದ್ರಾಕ್ಷಿ ಮಾಡ್ಯಾರ. ಆದಷ್ಟು 80% ನೈಸರ್ಗಿಕವಾಗಿ ಮಾಡ್ತಾರೆ ಅವರು. ಇನ್ನು ಒಂದು 20% ಅನಿವಾರ್ಯ ಕೆಲವೊಂದು ಡಿಸೀಸ್ ಆದರೆ ಇದು ಆದರೆ ನಾವು ಮೇಲ್ಗಡೆ ತಂದು ಸ್ಪ್ರೇ ಮಾಡ್ಬೇಕಂತ ಹೇಳ್ತಾರೆ ಸ್ಪಷ್ಟವಾಗಿ. ಸಾಕಲ್ಲ, 80% ನೈಸರ್ಗಿಕವಾಗಿ ಮಾಡ್ಲಿಕ್ಕತ್ತಾರಲ್ಲ, ಅದನ್ನು ಎಲ್ಲ ರೈತರು ಕಲಿಬೇಕು. ನೀವು 80% ಮಾಡಿರಿ ಸಾಕು. 100% ವಿಷಕಾರಿ ಹಾಕೋದಕ್ಕಿಂತ 80% ನೈಸರ್ಗಿಕ ಮಾಡೋದು ಎಷ್ಟೋ ಉತ್ತಮ ನಮ್ಮ ಜನ್ರೇಷನ್ಗೆ. ದಯಮಾಡಿ ಇಂಥ ರೈತರಿದ್ದರೆ, ಇಂಥ ರೈತರು ಏನಾದರೂ ಇಲ್ಲಿದ್ದರೆ ಸುತ್ತಮುತ್ತಿದ್ದರೆ ನನಗೆ ಹೇಳಿ, ನಾ ಅಲ್ಲಿಗೆ ಬಂದು ನಿಮ್ಗೆ ಶೂಟಿಂಗ್ ಮಾಡಿ ನಾ ಇನ್ನೊಬ್ಬ ರೈತರಿಗೆ ತೋರಿಸ್ತೀನಿ. ನಾವು ಯಾವ ರೈತರಿಂದರೂ ಇದು ಪದೇ ಪದೇ ಪ್ರತಿಯೊಂದು ವ್ಲಾಗ್ನಾಗಿ ಹೇಳ್ತಾ ಇರೋದಂದ್ರೆ, ಕೆಲವೊಂದು ಜನರಲ್ಲಿ ಒಂದು ಅಪನಂಬಿಕೆ ಬಂದುಬಿಟ್ಟಿದೆ ರೈತರು. ಯಾಕಂದರೆ ರೈತರಂದರೆ ಅಷ್ಟು ಹೈ ಎಜುಕೇಟೆಡ್ ಇರ್ತಾರೆ, ಇಂಥವರೇ ಇರುವುದಿಲ್ಲ. ರೈತರು ಬೇರೆನೂ ಇರ್ತಾರೆ, ಏನೂ ಕಲೀಲಾರ್ದವರು ಇರ್ತಾರೆ. ಇವರು ಹೈ ಎಜುಕೇಟೆಡ್. ಅದಕ್ಕೆ ಅವರಿಗೆ ರಿಕ್ವೆಸ್ಟ್ ಮಾಡಿ ಹೇಳ್ತೀನಿ, ಯಾರ ಮಾತಿಗೆ ಬೆಲೆ ಕೊಡಬೇಡ್ರಿ. ನಾವು ಒಳ್ಳೆಯ ನೈಸರ್ಗಿಕ ರೈತರು ಇದ್ರಂದ್ರೆ ಕನಿಷ್ಠ 80% ನೈಸರ್ಗಿಕವಾಗಿ ನೀವು ಆ ವಸ್ತುಗಳನ್ನು ಬಳಸಿ ನೀವೇನಾದರೂ ಬೆಳೆಗಳನ್ನು ಬೆಳೀತಿದ್ರಿ ಅಂದರೆ ನಾವಾಗಿ ನಿಮ್ಮ ಹತ್ರ ಬಂದು ಶೂಟಿಂಗ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿ ಇನ್ನೊಬ್ಬ ರೈತರಿಗೆ ತೋರಿಸ್ತು. ಯಾರಿಂದಲೂ ಇಷ್ಟು ನಾನು 150 ರೈತರದ್ದು ಮಾಡಿರ್ಬೋದು, ನಂದು 300 ವೀಡಿಯೋಗಳಾಗಲಿಕ್ಕೆ ಬಂದಿವೆ. ಅದಕ್ಕೆ ದಯಮಾಡಿ ಯಾರಿಂದಲೂ ಒಂದು ದುಡ್ಡು ತೊಗೊಳ್ಳಲ್ಲ. ನನ್ನ ಸ್ವಂತ ಜೀಪ್ನಲ್ಲಿ ಬಂದು ನಿಮ್ಮ ಶೂಟಿಂಗ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಅಂಥವ್ರು ಯಾರು ಇದ್ದರೆ ನನ್ನ ಫೋನ್ ನಂಬರ್ ಇರುತ್ತೆ, ನನ್ನ ಫೋನ್ ನಂಬರ್ಗೆ ನೀವು ನನ್ನ ವಾಟ್ಸಪ್ಗೆ ಮೆಸೇಜ್ ಮಾಡಿರಿ. ನಾನು ಅಲ್ಲಿ ಬಂದು ಮಾಡ್ತೀನಿ. ಯಾಕಂದರೆ ನನಗೆ ಸಾವಯವ ರೈತರು ಬೆಳಿಬೇಕು, ಸಾವಯವ ರೈತರು ದೊಡ್ಡವರಾಗಬೇಕು. ಆ ಸಾವಯವ ರೈತರು ಬೆಳೆದಿದ್ದ ಅನ್ನವನ್ನು ತಿಂದು ಜನ ಹೆಲ್ದಿ ಆಗಬೇಕು, 100 ವರ್ಷ ಬದುಕಬೇಕು. ನನ್ನ ಇಂಟೆನ್ಷನ್ ಅದು. ಅದರಿಂದ ಮಾಡ್ತಾಯಿದ್ದೀನಿ. ನನಗಿದು ಯೂಟ್ಯೂಬ್ ಮಾಡೋದ್ರಿಂದ ಯಾವುದೇ ಇನ್ಕಮ್ ಬರುತ್ತಾ ಅದು ಬರುತ್ತಾ ನನ್ನಲ್ಲಿ ಕಲ್ಪನೆ ಇಲ್ಲ. ನನಗೆ 69 ಇಯರ್ಸ್ ಮುಗೀತು. ಇನ್ನು ನಾ ಯೂಟ್ಯೂಬ್ ರೊಕ್ಕ ತೊಗೊಂಡು ಮಾಡಲಿ. ನನಗೇನಪ್ಪ ಅಂದ್ರೆ ಸೇವೆ ಆಗಬೇಕು, ಒಂದು ರಿಕಗ್ನೈಜೇಷನ್ ಆಗಬೇಕು. ರೈತರ ಸೇವೆ ಆಗಬೇಕು. ರೈತನೇ ಒಂದು ದೇಶದ ಬೆನ್ನೆಲುಬು. ಅದಕ್ಕಾಗಿ ಇದನ್ನು ಮಾಡ್ತಾಯಿದ್ದೀನಿ. ದಯಮಾಡಿ ಇದನ್ನು ಎಲ್ಲ ಕಡೆ ಶೇರ್ ಮಾಡಿರಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿರಿ ಅಂತ ತಿಳ್ಕೊಂಡು ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ನಮಸ್ಕಾರ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.